ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಅಫಿಷಿಯಲ್ ಕಲ್ಚರ್ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆನೇ ನಮ್ಮಮ್ಮ ಹಾಲು ಕಾಯಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟು. ಅದರಿಂದ ಮತ್ತು ನಾವು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀವಿ. ಅದನ್ನು ಅಮ್ಮ ಮಾಡ್ತಾಯಿದ್ದಾರೆ. ಇಲ್ಲಿ ಅಮ್ಮ ಇವಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊತಾ ಇದ್ದಾರೆ. ಎಲ್ಲರೂ ಹೇಗೆ ಮಾಡ್ತಾರೋ ನಾವು ಹಾಗೆ ಮಾಡ್ತಿದ್ದೀವಿ. ಅಂದರೆ ಒಂದು ರೆಸಿಪಿ ನಿಮಗೂ ಶೇರ್ ಮಾಡೋಣ ಅಂತ. ನಾವು ಯಾವ ಥರ ಮಾಡ್ತೀವಿ, ನಿಮ್ಗೆ ಇಷ್ಟ ಆದರೆ ನೀವು ಅದೇ ಥರ ಮಾಡ್ಕೊಳ್ಳಿ ಅಂತ. ಇವಾಗ ಉದ್ದಿನಬೇಳೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಎಲ್ಲ ನೀಟಾಗಿ ಬಾಡಿಸ್ಕೊತಾರೆ. ಅದಾದಮೇಲೆ ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾರೆ. ಈರುಳ್ಳಿ ಆದಮೇಲೆ ಸ್ವಲ್ಪ ಕಂದು ಬಣ್ಣ ಬರೋ ಗಂಟ ಮಾಮೂಲಿ ನಿಮಗೆ ಗೊತ್ತಿರುತ್ತಲ್ವ, ಅದನ್ನು ಹಿಂಗೆ ಆಡಿಸ್ತಾ ಇರಬೇಕು ಸೌಟನ್ನ. ಅದಾದಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದಾರೆ. ಟೊಮೊಟೊನೆಲ್ಲ ಸಾಫ್ಟ್ ಆಗೋ ಗಂಟ ನೀಟಾಗಿ ಅದನ್ನು ಏನಂತಾರೆ ತಿರುಗಿಸ್ತಾರೆ, ಮಿಕ್ಸಿಂಗ್ ಮಾಡ್ತಾರೆ. ಈಗ ಅದಕ್ಕೆ ಸ್ವಲ್ಪ ಟೊಮೊಟೊನ ಬೇಯೋದಕ್ಕೆ ಉಪ್ಪು ಹಾಕ್ಕೊತಾ ಇದ್ದಾರೆ. ಅದು ಇವಾಗ ಹಾಕಿದಷ್ಟೇ, ಪುನಃ ನಾವು ಅದನ್ನು ಟೇಸ್ಟ್ ನೋಡೇ ಹಾಕೋದು ಶಾವಿಗೆಗೆ. ಯಾಕೆಂದರೆ ನಮ್ಗೆ ಹಂಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ನಿಮಗೆ ಏನಾದರೂ ಹಂಗೆ ಹಾಕಬೇಕು ಅನಿಸಿದ್ರೆ ಹಾಗೆ ಒಟ್ಟಿಗೆ ಹಾಕ್ಕೊಬೋದು. ಇವಾಗ ಅದೆಲ್ಲ ಸಾಫ್ಟ್ ಆದಮೇಲೆ ಏನು ನಾವು ಫಸ್ಟೇ ಬಿಸಿನೀರಲ್ಲಿ ಇದನ್ನು ಸ್ವಲ್ಪ ಹೊತ್ತು ಕುದಿಸಿ ಇಟ್ಕೊಂಡಿರ್ತೀವಿ ಶಾವಿಗೆನ, ಅದನ್ನು ಸೋಸ್ಬಿಟ್ಟು ಈಗ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿನೇ ಆಗೋಗುತ್ತೆ. ಈಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅಮ್ಮ. ಇದೆಲ್ಲ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ. ಅದಾದಮೇಲೆ ಶಾವಿಗೆ ಉಪ್ಪಿಟ್ಟು ತಿಂದಾದಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ಇದು ಕಸ ಗುಡಿಸ್ಕೊತಾ ಇದ್ದೀನಿ. ಏನಕ್ಕೆ ಇದನ್ನು ಈ ಥರ ನಾನು ಒಬ್ಬಳೇ ಇದು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ. ಅದಕ್ಕೋಸ್ಕರ ನಾನೆಲ್ಲೂ ಅದನ್ನು ಫೋನ್ನ ಪ್ಲೇಸ್ ಮಾಡಿಬಿಟ್ಟು ವಿಡಿಯೋ ತೆಗಿಯೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಸ್ಟ್ಯಾಂಡು ತೊಗೊತೀನಿ. ಈಗ ನನ್ನ ಹತ್ರ ಈ ಬ್ಲೂಟೂತ್ ಬಾಕ್ಸ್ ಥರ ಬರುತ್ತೆ ಅಲ್ಲ ಚಿಕ್ಕದು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅಲ್ಲೇ ಇಲ್ಲಿ ಎಲ್ಲ ಸಜ್ಜೆ ಹತ್ರ ಎಲ್ಲ ಇಟ್ಕೊಂಡು ಇದು ಮಾಡೋದಕ್ಕೆ. ಮನೆ ಕಸ ಎಲ್ಲ ಗೂಡ್ಸಾದ್ಮೇಲೆ, ಯಾಕೆಂದರೆ ಸೋಮವಾರನೇ ಮನೆ ಒರೆಸಿರೋದ್ರಿಂದ ನಾನು ಮಂಗಳವಾರ ಪುನಃ ಮನೆ ಒರೆಸೋದಿಲ್ಲ, ಬರೀ ಕಸ ಗುಡಿಸಿ ಕ್ಲೀನ್ ಮಾಡ್ಕೊತೀವಿ. ಆದಮೇಲೆ ನನ್ನ ತಲೆಗೆ ಎಣ್ಣೆ ಹಾಕ್ಕೊಂಬಿಡೋಣ ಅಂತ ಹೇಳಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ದಿನ ಬಿಟ್ಟು ದಿನ ಸ್ನಾನ, ದಿನ ಬಿಟ್ಟು ದಿನ ಎಣ್ಣೆ ಹಾಕ್ಕೊತಾ ಇರ್ತೀನಿ. ಅದರಿಂದ ಕೂದಲು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ. ಅದಾದಮೇಲೆ ದಪ್ಪ ಹಲ್ಲಿನ ಬಾಚಣಿಗೆಯಲ್ಲಿ ಸಿಕ್ಕೊಡ್ದು ಸಣ್ಣ ಹಲ್ಲಿನ ಬಾಚಣಿಗೆಯಲ್ಲಿ ತಲೆ ಬಾಚಿಕೊಂಡು ಎತ್ತಿ ನೀಟಾಗಿ ಗಂಟು ಹಾಕ್ಕೊಂಡು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಿಚನಿಗೆ ಬರ್ತೀನಿ. ಕಿಚನ್ನಲ್ಲಿ ನನಗೆ ಸ್ವಲ್ಪ ಇನ್ನೂ ಏನೇನೋ ಚೇಂಜಸ್ ಮಾಡಬೇಕು ಅಂತ ಐಡಿಯಾ ಇದೆ. ಬಟ್ ಅದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಆರ್ಡರ್ ಮಾಡಿ ನಿಮಗೆ ಕಿಚನ್ ಆರ್ಗನೈಸೇಷನ್ ಅದನ್ನು ವಿಡಿಯೋ ಮಾಡಾಕ್ತೀನಿ. ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಕಿಚನ್ನ ಒಂಚೂರು ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಮಧ್ಯಾಹ್ನ ಆಗಿತ್ತಲ್ವ, ಬೆಳಿಗ್ಗೆ ಎಲ್ಲ ಮತ್ತು ರಾತ್ರಿ ಮಾಡಿ ಸೊಪ್ಪೆಲ್ಲ ಹಾಗೆ ಇತ್ತು. ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಸಜ್ಜೆ ಎಲ್ಲ ನೀಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಉಪ್ಸಾರು ಅದೆಲ್ಲ ಬಿಸಿ ಮಾಡಿ ಒಂದೊಂದು ಬಟ್ಲಿಗೆ ಹಾಕಿ ಎತ್ತಿಕೊಂಬಿಡೋಣ ಅಂತ ಅಂದ್ಬಿಟ್ಟು, ಅದೇ ಪಾತ್ರೆಯಲ್ಲಿದ್ದರೆ ಸ್ವಲ್ಪನೇ ಇರುತ್ತೆ ಅಲ್ವಾ, ಏನಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅದನ್ನು ಬಿಸಿ ಮಾಡಿರೋದ್ರಿಂದ ಬೇಗ ಕೆಡಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಮೂಲೆಯಲ್ಲಿ ನನಗೆ ಏನೋ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿ ಇದೊಂದು ಸ್ಟ್ಯಾಂಡ್ ಇತ್ತು. ಆ ಸ್ಟ್ಯಾಂಡನ್ನು ಆ ಥರ ಇನ್ನೂ ಗೋಡೆಗೆಲ್ಲೂ ಫಿಕ್ಸ್ ಮಾಡಿರಲಿಲ್ವಲ್ಲ, ನಾನು ಜಸ್ಟ್ ಈ ಥರ ನೋಡೋಣ ಅಂತ ಹೇಳಿ ಅದನ್ನು ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಅದರಲ್ಲಿ ಎಣ್ಣೆ ಡಬ್ಬ ಮತ್ತು ಈ ತುಪ್ಪದ್ದು ಇದು ಬರುತ್ತಲ್ಲ ಅದು ಬಾಕ್ಸು. ಅದಾದಮೇಲೆ ನಾನು ಸ್ಪೂನ್ ಸ್ಟ್ಯಾಂಡ್ ಅಂತ ಒಂದು ಸ್ಟೀಲ್ದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದನ್ನು ಅಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ. ಫಿಕ್ಸ್ ಎಲ್ಲ ಮಾಡಾದಮೇಲೆ ಅದೇ ಥರ ಸ್ಟ್ಯಾಂಡ್ ಇನ್ನೂ ಒಂದಿದೆ ಈ ಕಡೆ, ಆದರೆ ಅದು ನನಗೆ ಈ ಕಡೆ ಇಡೋದಕ್ಕೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಅದೊಂದೇ ಸಾಕು ಅನ್ನಿಸ್ತು. ಅದಕ್ಕೋಸ್ಕರ ಅದೊಂದರಲ್ಲೇ ಇಟ್ಟು ಎಲ್ಲ ಫಿಕ್ಸ್ ಮಾಡಿ ನೀಟಾಗಿ ಇದು ಮಾಡ್ತಾಯಿದ್ದೀನಿ.
ಅದೆಲ್ಲ ನೀಟಾಗಿ ಆ ಕಡೆ ಎಲ್ಲ ನೀಟಾಗೆಲ್ಲ ಒರೆಸಿ ಇದು ಮಾಡ್ಕೊಂಡು ಆದಮೇಲೆ ಪಾತ್ರೆ ತೊಳೆಯೋಕ್ಕೆ ಬಂದೆ. ಪಾತ್ರೆ ಎಲ್ಲ ಎಷ್ಟೇ ಮಾಡಿದ್ರು ಹೆಣ್ಮಕ್ಳಿಗೆ ಪಾತ್ರೆ ಮಾತ್ರ ಸಿಂಕಲ್ಲಿ ಇದ್ದಂಗೆ ಇರುತ್ತೆ. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತೊಳಿಬೇಕು, ಮಧ್ಯಾಹ್ನ ಮಾಡಿದ್ದು ರಾತ್ರಿ ತೊಳಿಬೇಕು. ಅದಕ್ಕೆ ನಂಗೆ ಪಾತ್ರೆ ತೊಳೆಯೋದು ಬೋರು. ಬಟ್ ಇವಾಗ ಅಭ್ಯಾಸ ಮಾಡ್ತಾಯಿದ್ದೀನಿ ಅದನ್ನು ನೀಟಾಗೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಸಜ್ಜೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಿ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಕಿಚನ್ ಎಲ್ಲ ಒಂದು ರೇಂಜಿಗೆ ನೀಟಾಗಿ ಇಟ್ಟಿದ್ದೀನಿ. ಬಟ್ ಅದೇ ಸಾಯಂಕಾಲ ಗಂಟೆ ಇರಲ್ಲ ನಮ್ಮ ಮನೇಲಿ. ಯಾಕೆಂದರೆ ನಮ್ಮಪ್ಪ ಏನಾದ್ರು ಒಂದೊಂದು ಎತ್ಕೊಂಡು ಅಲ್ಲಲ್ಲೇ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಅದಾದಮೇಲೆ ನಾನು ಏನೋ ರೆಸ್ಟ್ ಮಾಡಿ ಆಮೇಲೆ ಮ್ಯಾಟ್ ಅಂತ ಕೂತ್ಕೊಂಡೆ. ಸ್ವಲ್ಪ ಡೋರ್ ಮ್ಯಾಟ್ಗಳೆಲ್ಲ ಹಾಳಾಗಿತ್ತು. ಅದನ್ನು ಇನ್ನೊಂದು ಮ್ಯಾಟ್ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಆ ಮ್ಯಾಟ್ದು ವಿಡಿಯೋ ಬೇಕಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಶೇರ್ ಮಾಡ್ತೀನಿ ನಾನು ಹೇಗೆ ಎಣಿತೀನಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿಗೆ ಅಂತ ಹಾಲಿಡ್ತಾ ಇದ್ದೀನಿ. ಅದಾದಮೇಲೆ ಕಾಫಿ ಎಲ್ಲ ಕಾಯಿಸ್ಕೊಂಡು ನಾನು ಅಮ್ಮ ಕೂತ್ಕೊಂಡು ಕುಡಿತಾ ಇದ್ದೀವಿ. ಅದೇ ನಾನು ಹೇಳಿದ್ನಲ್ಲ, ಅದರಲ್ಲೇ ನಾನು ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದು. ನೋಡಿ ಇಷ್ಟ ಆಗಿದೆ. ಇದಕ್ಕೆ ಬೇರೆ ಸೀರೆನೂ ಹಾಕಿ ಹೊಲಿಬೇಕು, ಅದನ್ನು ಅಷ್ಟಕ್ಕೆ ಸಾಲಲ್ಲ. ಮತ್ತು ಇದು ಕರ್ಮೀನ್ ಸಾರು ರೆಸಿಪಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಇದು ಒಣ ಅವರೆಕಾಳನ್ನ ನೀಟಾಗಿ ಹುರ್ಕೊಂಡು ಅದೇ ಬಾಣಲಿಗೆ ಕರ್ಮೀನು ಹುರ್ಕೊಂಡು ನಮ್ಮಮ್ಮ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡ್ರು. ಅದಾದಮೇಲೆ ಈ ಹುರ್ಕೊಂಡಿದ್ದಿದ್ದು ಇದು ಒಣ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ 2 ವಿಷಿಯಲ್ ಕೂಗೋಕ್ಕೆ ಇಡ್ತಾರೆ. ಅದಕ್ಕೆ ಅಷ್ಟು ನೀರು ಬೇಕಂತ ಹೇಳಿ ನೋಡ್ಕೊತಾ ಇದ್ರು. ಆ ನೀರಿಗೆ ಹಾಕಿ 2 ವಿಷಲ್. ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ 1 ಗಿಣ್ಣೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ. ಹೌದು, ಇದೆಲ್ಲ ಏನಕ್ಕೆ ಮಾಡ್ತಾ ಇರೋದು? ಕರ್ಮೀನ್ ಸಾಂಬಾರು. ಅದನ್ನೇ ತಾನೇ ಫಸ್ಟ್ ಹೇಳ್ಬೇಕು. ನಂಗೆ ಮರ್ತೋಗ್ಬಿಟ್ಟೆ. ಕರ್ಮೀನ್ ಸಾರಿಗೆ ರೆಸಿಪಿ ಇದು, ರೆಸಿಪಿ ಇದು ರುಬ್ಕೊಳ್ಳೋಕ್ಕೆ. ಆಮೇಲೆ ಸ್ವಲ್ಪ ಟೊಮೊಟೊ, 2 ಟೊಮೊಟೊ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಉಳ್ಳಿಗಿದ್ರೆ ಚೆನ್ನಾಗಿರ್ತದೆ ಇದು, ಅದಕ್ಕೆ 2 ಟೊಮೊಟೊ ಹಾಕೊಂಡಿನಿ. ಆಮೇಲೆ ಹುಣಸೆಹಣ್ಣು ಸ್ವಲ್ಪ, ಇಷ್ಟ ಹಾಕೊಂಡು ಆಮೇಲೆ ಸಾಂಬಾರ್ ಪುಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ನುಣ್ಣಗಾದ್ಮೇಲೆ ಇದು ಹಾಕ್ಬಿಟ್ಟು ರುಬ್ತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂತ ಅಮ್ಮ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರು. ಮತ್ತು ಅದಕ್ಕೆ ಇವಾಗ ಸಾಂಬಾರು ಪುಡಿ 2 ಸ್ಪೂನು, ಆ ಕಪ್ಪಷ್ಟು ಸಾಂಬಾರು ಪುಡಿ ಹಾಕ್ಕೊತಾರೆ 3 ಜನಕ್ಕೆ, ಮನೇಲಿರೋರಿಗೆ. ನಮಗೆ 4 ಜನಕ್ಕೂ ಸೇರಿಸಿದ್ರೆ ನಮ್ಮಪ್ಪ ತಿಂದಿಲ್ಲ ರಾತ್ರಿ. ಮತ್ತು ಅದಕ್ಕೆ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಆದಮೇಲೆ ಈರುಳ್ಳಿ ಹಾಕ್ತಾರೆ. ಈರುಳ್ಳಿ ಎಲ್ಲ ಬ್ರೌನಿಷ್ ಕಲರ್ ಬಂದಮೇಲೆ ಸ್ವಲ್ಪ ಕರ್ಮೀನು ಹಾಕ್ಕೊತಾರೆ. ಅದೇ ಹುರಿದು ನೆನೆಸಿಟ್ಕೊಂಡಿದ್ವಲ್ಲ ಆ ಕರ್ಮೀನು ಹಾಕ್ಕೊಂಡು ಅದಾದಮೇಲೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದು ಸ್ವಲ್ಪ ಇದು ಮಾಡ್ಕೋಬೇಕು. ಮತ್ತು ಅಲ್ಲಿ ಹುಣ್ಸೆಹಣ್ಣು ತೋರಿಸ್ತಾ ಇರೋದು ನೆನೆಸಿಟ್ಕೊಂಡಿದ್ದೀವಿ, ಸಾರಿಗೆ ಬಿಡಬೇಕು ಅಂತ ಹೇಳಿ ಲಾಸ್ಟಿಗೆ ಅದನ್ನು ಸಾಂಬಾರಿಗೆ ಬಿಡ್ತಾರೆ. ಅದಾದಮೇಲೆ ಸ್ವಲ್ಪ ಅದೆಲ್ಲ ಅಂದರೆ ಸ್ವಲ್ಪ ಬೆಂದಿದೆ ಅಂತಂದರೆ ಎಣ್ಣೆಲಿ ಹುರ್ಕೊಂಡಾದ್ಮೇಲೆ ಮಸಾಲ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊತಾರೆ. ಇದು ಅವರೆಕಾಳು ಹಾಕ್ಕೊಂಡ್ರು ಇವಾಗ. ಆಮೇಲೆ ಅದು ಸಾಂಬಾರಿಗೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು, ತಿಕ್ಕಾಗಬೇಕಾ ಅಥವಾ ತಿನ್ನಾಗಬೇಕಾ ಏನು ನೋಡಿಕೊಂಡು ಅದರ ತಕ್ಕಂಗೆ ನೀರು ಹಾಕ್ಕೊತಾರೆ. ಅದರಲ್ಲೆಲ್ಲ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ತೊಗೊತಿದ್ದಾರೆ ಅಮ್ಮ. ಅದಾದಮೇಲೆ ಟೇಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಥಿಕ್ನೆಸ್ ಎಲ್ಲ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆಮೇಲೆ ಮಿಕ್ಸ್ ಮಾಡಿ ಇದು ಮಾಡಿಬಿಟ್ಬಿಡೋದು ಅಷ್ಟೇ. ಅದು ಚೆನ್ನಾಗಿ ಕುದಿಯೋಕ್ಕೆ. ಅದಾದಮೇಲೆ ನಮ್ಮಮ್ಮ ಮುದ್ದೆ ಕಟ್ತಾಯಿದ್ರು. ಮುದ್ದೆ ಎಲ್ಲ ಆದಮೇಲೆ ತಟ್ಟೆಗೆ ಹಾಕ್ಕೊಂಡು ಕರ್ಮೀನು ಸಾರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ನಿಜವಾಗೂ ತುಂಬಾ ಚೆನ್ನಾಗಿತ್ತು ಸಾಂಬಾರು. ನಿಮಗೂ ಇಷ್ಟ ಆದರೆ ಮನೇಲಿ ನೀವು ಮಾಡಿ ಅಂತ ಹೇಳ್ತೀನಿ.
ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.